LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಇಡೀ ದೇಶವೇ ಎದುರು ನೋಡುತ್ತಿದ್ದ ಬಹುನಿರೀಕ್ಷಿತ ಸೆಂಟ್ರಲ್ ಬಜೆಟ್ ಮಂಡನೆಯಾಗಿದೆ. ಮೋದಿ ಸರ್ಕಾರ ಅಳೆದು ತೂಗಿ ₹1 ಹಣವನ್ನು ಹಂಚಿದೆ. ಅದರಲ್ಲೂ ಈ ಬಾರಿ ಮಧ್ಯಮ ವರ್ಗಕ್ಕೆ ಖುಷಿ ನೀಡುವ ಬಜೆಟ್ ಮಂಡನೆಯಾಗಿದೆ. 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. No income tax payable up to income of 12 lakh rupees. ದೊಡ್ಡ ಯೋಜನೆಗಳಿಲ್ಲ, ಭರಪೂರ ಘೋಷಣೆಗಳಿಲ್ಲ. ಅಳೆದು ತೂಗಿ 16 ಲೆಕ್ಕಾಚಾರ ಹಾಕಿ ಮೋದಿ ಸರ್ಕಾರ ಬಜೆಟ್ ಮಂಡಿಸಿದೆ. ರೈತರು, ಮಧ್ಯಮ ವರ್ಗದ ಜನರಿಗೆ, ವೇತನದಾರರಿಗೆ ನಿರ್ಮಲಾ ಸೀತಾರಾಮನ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ವೇತನದಾರರಿಗೆ ನಮೋ ಸ್ವೀಟ್, 12 ಲಕ್ಷದವರೆಗೂ ಇಲ್ಲ ಟ್ಯಾಕ್ಸ್. ತಿಂಗಳಿಗೆ 1 ಲಕ್ಷ ಸಂಬಳ ಬಂದ್ರೂ ಕಟ್ಟಬೇಕಿಲ್ಲ ತೆರಿಗೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಲೋಕಸಭೆಯಲ್ಲಿ 2025-26ನೇ ಸಾಲಿನ ಬಜೆಟ್ ಮಂಡಿಸಿದ್ರು. ವಿತ್ತ ಸಚಿವೆಯಾಗಿ 8ನೇ ಬಾರಿ ಬಜೆಟ್ ಮಂಡಿಸಿ ನಿರ್ಮಲಾ ಸೀತಾರಾಮನ್ ಸಂಬಳದಾರರಿಗೆ ಗಿಫ್ಟ್ ನೀಡಿದ್ದಾರೆ. ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ 12 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. Now happy to announce that there will be no income tax payable up to income of 12 lakh rupees. ವಾರ್ಷಿಕ 12 ಲಕ್ಷ ಆದಾಯ ಹೊಂದಿರುವವರಿಗೆ ಸಂಪೂರ್ಣ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಅಂದ್ರೆ ತಿಂಗಳಿಗೆ 1 ಲಕ್ಷ ಸಂಬಳ ಬಂದ್ರೂ ವೇತನದಾರರು ತೆರಿಗೆ ಚಿಂತೆಯಿಂದ ದೂರವಿರಬಹುದು. ಜೊತೆಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಥಾಸ್ಥಿತಿ ಕಾಪಾಡಿಕೊಂಡಿದ್ದು 12,75,000 ರೂಪಾಯಿವರೆಗೂ ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. 12 ಲಕ್ಷದವರೆಗಿನ ಆದಾಯದ ತನಕ ತೆರಿಗೆ ವಿನಾಯಿತಿ, ಜೊತೆಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಸಿಗುತ್ತೆ. ವಾರ್ಷಿಕ ಆದಾಯ 12,75,000 ಮೀರಿದ್ರೆ ತೆರಿಗೆ ಕಟ್ಟಬೇಕು. ಹೊಸ ತೆರಿಗೆ ಪದ್ಧತಿ ಪ್ರಕಾರ ವಾರ್ಷಿಕ 12 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವವರಿಗೆ 4 ಲಕ್ಷಕ್ಕೆ ಮಾತ್ರ ತೆರಿಗೆ ವಿನಾಯಿತಿ ಸಿಗುತ್ತೆ. ಆ ಬಳಿಕ 4 ಲಕ್ಷದಿಂದ 8 ಲಕ್ಷದವರೆಗೂ 5% ತೆರಿಗೆ ಕಟ್ಟಬೇಕು. 8ರಿಂದ 12 ಲಕ್ಷದವರೆಗೂ 10%, 12ರಿಂದ 16 ಲಕ್ಷದವರೆಗೂ 15%, 16ರಿಂದ 20 ಲಕ್ಷದವರೆಗೂ 20% ತೆರಿಗೆ, 20 ಲಕ್ಷದಿಂದ 24 ಲಕ್ಷದವರೆಗಿನ ಆದಾಯಕ್ಕೆ 25% ತೆರಿಗೆ, 24 ಲಕ್ಷ ಮೇಲ್ಪಟ್ಟ ಆದಾಯಕ್ಕೆ 30% ನಷ್ಟು ತೆರಿಗೆ ವಿಧಿಸಲಾಗುತ್ತೆ. 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. 12,75,000 ರೂಪಾಯಿವರೆಗೆ ಶೂನ್ಯ ತೆರಿಗೆ ಹೇಗಾಗುತ್ತೆ ಅಂತ ನೋಡೋದಾದ್ರೆ, ಈವರೆಗೂ 7 ಲಕ್ಷದವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಇರಲಿಲ್ಲ. ಈಗ ಆದಾಯ ತೆರಿಗೆಯ ಮಿತಿಯನ್ನ 12 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ನಿಮ್ಮ ವೇತನ ತಿಂಗಳಿಗೆ 1 ಲಕ್ಷ ರೂಪಾಯಿ ಇದ್ರೆ 1 ವರ್ಷಕ್ಕೆ 12 ಲಕ್ಷ ಆಗುತ್ತೆ. ಸೊ ತೆರಿಗೆ ಕಟ್ಟೋ ಹಾಗಿಲ್ಲ. ಒಂದ್ ವೇಳೆ ನಿಮ್ಮ ವೇತನ ತಿಂಗಳಿಗೆ 1 ಲಕ್ಷ ರೂಪಾಯಿಗೂ ಮೇಲ್ಪಟ್ಟು, ಅಂದ್ರೆ ಒಂದು ತಿಂಗಳಿಗೆ 1,05,000ಕ್ಕಿಂತ ಹೆಚ್ಚು ಸಂಬಳ ಬಂದ್ರೂ ತೆರಿಗೆ ಕಟ್ಟಬೇಕಾಗುತ್ತೆ. ಮೊದಲ 4 ಲಕ್ಷಕ್ಕೆ ತೆರಿಗೆ ರಿಲೀಫ್ ಸಿಕ್ಕರೆ ಉಳಿದ ಆದಾಯಕ್ಕೆ ತೆರಿಗೆ ಪಾವತಿಸಲೇಬೇಕು. ಇವರಿಗೆ ಇದು 12 ಲಕ್ಷದವರೆಗೂ ಅಲ್ಲ, 12.25 ಲಕ್ಷದವರೆಗೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದ್ರೆ ಅವರು 12,75,000ವರೆಗೂ ಅವರು ಯಾವುದೇ ತೆರಿಗೆಯನ್ನು ಕಟ್ಟಲ್ಲ. ಹಾಗಂತ ನಾವು 4 ಲಕ್ಷದ ನಂತರ ತೆರಿಗೆ ಶುರು ಆಗುತ್ತೆ. ಯಾವಾಗ ಅಂದರೆ ನೀವು ಒಂದು ವೇಳೆ 12 ಲಕ್ಷದ ₹1 ಗಳಿಸಿದ್ರೆ 4 ಲಕ್ಷದಿಂದಲೇ ಶುರು ಆಗುತ್ತೆ ತೆರಿಗೆ ಅನ್ನೋದನ್ನು ಮರಿಬೇಡಿ. ಹಿರಿಯ ನಾಗರಿಕರಿಗೆ ಟಿಡಿಎಸ್ ವಿನಾಯಿತಿ ಹೆಚ್ಚಳ. ಸಂಬಳದಾರರಿಗೆ ಅಷ್ಟೇ ಅಲ್ಲ, ಹಿರಿಯ ನಾಗರಿಕರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಹಿರಿಯ ನಾಗರಿಕರಿಗೆ ತೆರಿಗೆ ಕಡಿತದ ಮಿತಿಯನ್ನ 50,000ದಿಂದ 1 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಬಾಡಿಗೆ ಮೇಲಿನ ಟಿಡಿಎಸ್ನ ವಾರ್ಷಿಕ ಮಿತಿಯನ್ನ 2.40 ಲಕ್ಷ ರೂಪಾಯಿಯಿಂದ 6 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಐಟಿ ರಿಟರ್ನ್ಸ್ ಸಲ್ಲಿಕೆ ಮಿತಿಯನ್ನ
2 ವರ್ಷದಿಂದ 4 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಬಜೆಟ್ನಲ್ಲಿ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಘೋಷಿಸಿರುವ ನಿರ್ಮಲಾ ಸೀತಾರಾಮನ್ ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಮುಂದಿನ ವಾರ ಲೋಕಸಭೆಯಲ್ಲಿ ಮಂಡಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಅದೇನೇ ಇರಲಿ, ಇಡೀ ದೇಶವೇ ಎದುರು ನೋಡ್ತಿದ್ದ ಮೋದಿ 3.0 ಸರ್ಕಾರದ ಬಹು ನಿರೀಕ್ಷಿತ ಬಜೆಟ್ ಮಧ್ಯಮ ವರ್ಗ ವೇತನದಾರರಿಗೆ ಬಿಗ್ ರಿಲೀಫ್ ನೀಡಿದೆ. ಟ್ಯಾಕ್ಸ್ ರೂಪದಲ್ಲಿ ಪೋಲಾಗ್ತಿದ್ದ ಹೆಚ್ಚಿನ ಹಣ ಇನ್ನು ಮುಂದೆ ಜನರ ಕೈಯಲ್ಲೇ ಉಳಿಯಲಿದೆ. ಬ್ಯೂರೋ ರಿಪೋರ್ಟ್, TV9.